ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ವರ್ಷ ಹಾಸನಾಂಬ ದೇವಿಯ ದರ್ಶನ ಸುಸೂತ್ರವಾಗಿ ನಡೀತಾ ಇದೆ. ಇವತ್ತು ಹಾಸನಾಂಬೆ ದೇವಿಯ ದರ್ಶನ ಪಡೆದುಕೊಳ್ಳೋದಕ್ಕೆ ಕೊನೆಯ ದಿನ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ದರ್ಶನ ಪಡೆದುಕೊಳ್ಳೋದಕ್ಕೆ ಅಂತ ಹರಿದು ಬರ್ತಾ ಇದ್ದಾರೆ. ಇನ್ನು ಇವತ್ತು ದರ್ಶನ ಪಡೆದಂತಹ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಕಳೆದ ವರ್ಷ 17 ಲಕ್ಷ ಜನ ದರ್ಶನ ಪಡ್ಕೊಂಡಿದ್ರು. ಈ ಬಾರಿ 25 ಲಕ್ಷ ಭಕ್ತರು ದರ್ಶನ ಪಡ್ಕೊಂಡಿದ್ದಾರೆ. 15 ದಿನಗಳಲ್ಲಿ 25 ಲಕ್ಷ ಭಕ್ತರು ದೇವಿಯ ದರ್ಶನ ಪಡ್ಕೊಂಡಿದ್ದಾರೆ. ಈವರೆಗೆ ಟಿಕೆಟ್ ಮಾರಾಟದಿಂದ ಒಟ್ಟು 23 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಹೀಗಾಗಿ ನಾನು ಡಿಸಿ ಹಾಗೂ ಆಡಳಿತಾಧಿಕಾರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ದರ್ಶನದ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಹಾಸನಾಂಬ ದೇವಿಯ ದೇಗುಲ ಆವರಣ ಏನಿದೆ ಅದರ ವಿಸ್ತರಣೆಯಾಗಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಕಳಿಸಿದ್ರೆ ನಾವು ಇದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಹೆಚ್ಚಿನ ಅನುದಾನ ಕೊಡೋದಾಗಿ ಸಿಎಂ ಅವರು ಕೂಡ ಹೇಳಿದ್ದಾರೆ. ಜಾಗ ಹೆಚ್ಚು ಮಾಡೋದು ಅಥವಾ ಬಿಡುವಂಥದ್ದು ಇದು ಜಿಲ್ಲಾಡಳಿತಕ್ಕೆ ಬಿಟ್ಟಿರುವಂತಹ ವಿಚಾರ. ನಾನು ಕೂಡ 3-4 ಬಾರಿ ಈ ಬಗ್ಗೆ ಮೀಟಿಂಗ್ ಮಾಡಿದ್ದೆ. ಮುಂದಿನ ಬಾರಿ ಇನ್ನೂ ಅದ್ದೂರಿಯಾಗಿ ಉತ್ಸವ ಆಚರಣೆ ಮಾಡ್ತೀವಿ ಅಂತ TV5 ಕನ್ನಡಕ್ಕೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಈಗಾಗಲೇ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆಯ ದಿನ. ನಮ್ಮ ಜೊತೆಗೆ ಮುಜರಾಯಿ ಸಚಿವರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಈಗ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಭಕ್ತರು ಈಗಾಗಲೇ ಹಾಸನಾಂಬ ದೇವಿಯ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಸರ್, ಅಚ್ಚುಕಟ್ಟಾಗಿ ಮಾಡಿದ್ರು ಅನ್ನೋದನ್ನ ಭಕ್ತರು ಕೂಡ ಹೇಳ್ತಾ ಇದ್ರು. ಸಾರ್ವಜನಿಕ ಸಾಲಿನಲ್ಲಿ ನಿಂತಹ ಭಕ್ತರು ಕೂಡ ಹೇಳ್ತಾ ಇದ್ರು. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್? ಫಸ್ಟ್ ರಿಯಾಕ್ಷನ್. ಹಿಂದೆ 4-5 ವರ್ಷಕ್ಕೆ ಮುಂಚೆ ಇಷ್ಟು ಭಕ್ತರು ಬರ್ತಿರಲಿಲ್ಲ. ಮ್ಯಾಕ್ಸಿಮಮ್ ಅಂದರೆ 4 ವರ್ಷಕ್ಕೆ ಮುಂಚೆ ಒಂದು 3-4 ಲಕ್ಷ ಬರೋರು. ಆಮೇಲೆ 23ರಲ್ಲಿ ಹತ್ತತ್ರ 12 ಲಕ್ಷ ಜನ ಬಂದಿದ್ದರು. ಹೋದ ವರ್ಷ 17 ಲಕ್ಷ ಜನ ಬಂದಿದ್ದರು, 16-17. ಆಮೇಲೆ ಈ ಬಾರಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ ಪ್ರಕಾರ 25 ಲಕ್ಷ ಜನ ಮುಟ್ಟಿದ್ದಾರೆ. ಜನ ಜಾಸ್ತಿ ಆದರೂ ಕೂಡ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಇವತ್ತು ಯಾರಿಗೂ ಕೂಡ ದರ್ಶನಕ್ಕೆ ತೊಂದರೆ ಆಗ್ತಾ ಇಲ್ಲ. ಜನ ಕೂಡ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಾಸನಾಂಬೆ ತಾಯಿ ಮತ್ತು ಅದೇ ರೀತಿ ಸಿದ್ದೇಶ್ವರರ ದರ್ಶನ ಪಡೆದಿದ್ದಾರೆ. ಮತ್ತು ಮುಂದಿನ ವರ್ಷಕ್ಕೂ ಕೂಡ ಇನ್ನೂ ಸ್ವಲ್ಪ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಜಾಗದ ಸ್ವಲ್ಪ ಕೊರತೆ ಇದೆ, ಅದ್ರ ಬಗ್ಗೆನೂ ಯೋಚನೆ ಮಾಡಿ ಅಂತ ಹೇಳಿದ್ದೀನಿ. ಅದನ್ನು ನಮ್ಮ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ತೀರ್ಮಾನ ಮಾಡಿ, ಯಾಕೆಂದರೆ ಮುಂದಿನ ವರ್ಷಕ್ಕೆ ಇನ್ನೂ ಜನ ಜಾಸ್ತಿ ಆಗ್ಬೋದು. ಅದಕ್ಕೆ ತಕ್ಕನಾಗಿ ಇಲ್ಲಿನ ಅನುಕೂಲಗಳು ಮಾಡೋದಕ್ಕೆ ಏನೇನು ಬೇಕೋ ಯೋಚನೆ ಮಾಡಿ ಅಂತ ಹೇಳಿದ್ದೀನಿ. ಸರ್, ಈಗ ಕೊನೆಯದಾಗಿ ಆದಾಯ ಕೂಡ ಹೆಚ್ಚಾಗಿದೆ ಸರ್. ಕಳೆದ ವರ್ಷಕ್ಕೆ ಮತ್ತು 2023ಕ್ಕೆ ಹೋಲಿಸಿದರೆ ಸಾಕಷ್ಟು ಟಿಕೆಟ್ ಎಣಿಕೆಯಲ್ಲಿ ಟಿಕೆಟ್ ಇದರಲ್ಲಿ ಆದಾಯ ಹೆಚ್ಚಾಗಿದೆ ಸರ್. ಈಗ ಒಂದು ಬೇಡಿಕೆ ಏನಂತಂದರೆ ಈ ಸುತ್ತಮುತ್ತಲಿರ್ತಕ್ಕಂತಹ ಜಾಗಕ್ಕೆ ಒಂದಿಷ್ಟು ಏನಾದರೂ ಪರಿಹಾರಗಳನ್ನ ಕೊಟ್ಟರೆ, ಪರಿಹಾರ ಮುಂದಿನ ದಿನಗಳಲ್ಲಿ ಆವಾಗ ಈ ಜನಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಭಕ್ತರು ಜಾಸ್ತಿ ಆದಾಗೆ ಸಹಜವಾಗಿ ಈಗ 1,000 ರೂಪಾಯಿ ಟಿಕೆಟ್ ಇರುತ್ತೆ, 300 ರೂಪಾಯಿ ಟಿಕೆಟ್ ಇರುತ್ತೆ, ಮತ್ತು ಹುಂಡಿಗೆಲ್ಲ ಹಣ ಹಾಕ್ತಾರಲ್ಲ. 2 ವರ್ಷಕ್ಕೆ ಮುಂಚೆ ಸುಮಾರು ಒಂದು 8 ಕೋಟಿ ಆಗಿತ್ತು. ಹೋದ ವರ್ಷ 12 ಕೋಟಿ ಆಗಿತ್ತು. ಈ ಸಲ 23 ಕೋಟಿಯಷ್ಟು ಹಣ ಬಂದಿದೆ. ಈ ದೇವಸ್ಥಾನದ ಹಣ ಈ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ. 1 ರೂಪಾಯಿ ಕೂಡ ಟ್ರೆಜರಿಗಾಗಲಿ ಅಥವಾ ಬೇರೆ ಎಲ್ಲಿಗೂ ಕೂಡ ಹೋಗಲ್ಲ. ನಮ್ಮ ದೇವಸ್ಥಾನಗಳ ಧಾರ್ಮಿಕ ಪರಿಷತ್ನ ಕಾಯ್ದೆ ಪ್ರಕಾರ ಆಯಾ ದೇವಸ್ಥಾನದ ಹಣ ಆಯಾ ದೇವಸ್ಥಾನದಲ್ಲೇ ಇರುತ್ತೆ. ಮತ್ತು ಮುಂದಿನ ವರ್ಷಕ್ಕೆ ಇಲ್ಲೆಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಯಾಕಂದರೆ ಮುಂದಕ್ಕಿನ್ನೂ ಜನ ಜಾಸ್ತಿ ಆಗ್ಬೋದಲ್ಲ. ಮತ್ತು ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ ಅವಶ್ಯಕತೆ ಇದ್ದರೆ ಇಲ್ಲಿ ಬಡ್ಜೆಟಲ್ಲಿ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಏನಾಗಬೇಕು ಎತ್ತ ಅಂತ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು. ಅವ್ರು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿದ್ರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಮತ್ತು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಿಲ್ಲಾಡಳಿತ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಜಿಲ್ಲಾಡಳಿತದಿಂದ ಅಪ್ರೂವಲ್ ಕೂಡ ಕಾಯ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ CM ಕೂಡ ಜೊತೆಯಲ್ಲಿ ಅಂದರೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ಹೆಚ್ಚುವರಿ ಅನುದಾನ ಬೇಕಿದ್ದಲ್ಲಿ ನಾವು ಮಾಡ್ತೀವಿ ಅನ್ನುವ ಮಾತುಗಳನ್ನ ಹೇಳಿರುವಂಥದ್ದು ಅನ್ನುವ ಮಾಹಿತಿಯನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.